ನೀವು ಇಲ್ಲಿ ಏನ್ ಸೇರಿದ್ದೀರಿ 100 ಜನ, ನೀವು ಆಶೀರ್ವಾದ ಮಾಡಿ ವೋಟ್ ಹಾಕಿದ್ರೆ ಅದು ಸಾವಿರಾರು ವೋಟ್ ಆಗುತ್ತೆ, ಲಕ್ಷಾಂತರ ವೋಟ್ ಆಗುತ್ತೆ. ಚೇತನ್ ಕುಮಾರ್ ಮುಂದಿನ 2028ಕ್ಕೆ ನೀಲಿ ಬಾವುಟ ಹಿಡಿದು ಆನೇಕಲ್ಲಿಂದ ವಿಧಾನಸೌಧಕ್ಕೆ ಹೋಗ್ಲಿ ಅಂತ ಹೇಳಿ ಆಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಈಗ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡಿಲ್ಲ, ನೀವೇನಾದರೂ ಒಂದು ಮುಂಚೂಣಿಯಲ್ಲಿ ಬರಬೇಕು, ನೀವು ಕೂಡ ಒಂದು ಈಗ ಸುಮಾರು ದಿವಸ ನಾವು ಅಂತಿದ್ವಿ ನಮ್ಮದು ದಲಿತ ಸಂಘಟನೆ ಮಾಡೋದಲ್ಲ, ರಾಜಕೀಯವಾಗಿ ಮುಂದೆ ಬರಬೇಕು ಅಂತೇಳಿ. ಹಾಗಾಗಿ ನನ್ನ ಸಂಘಟನೆಯ ಮತ್ತು ನನ್ನ ಭಾರತೀಯ ಭೀಮಸೇನ ಸಂಘಟನೆ 2 ಸಂಘಟನೆ ಬೆಂಬಲದಿಂದ ಎಲ್ಲರೂ ನನಗೆ ಆಲ್ಮೋಸ್ಟ್ ಇವಾಗ ನನಗೆ ಆಲ್ಮೋಸ್ಟ್ ಆನೇಕಲ್ ಭಾಗ ಎಲ್ಲ ನನ್ನ ತವರು ನನ್ನ ರಿಲೇಷನ್ ಇರೋಂಥದ್ದು ಆಲ್ಮೋಸ್ಟ್ ಹುಡ್ಕೊಂಡ್ರೆ ಎಲ್ಲರೂ ರಿಲೇಷನ್ ಆಗ್ತೀವಿ. ಯಾಕೆ ನಾವು ಕೂಡ ಪ್ರಸ್ತಿ ಮಾಡಬಾರ್ದು, ನಾವು ಕೂಡ ಯಾಕೆ ಒಂದು MLA ಕ್ಯಾಂಡಿಡೇಟ್ ಆಗಬಾರ್ದು, ಯಾಕೆ ಜನಕ್ಕೆ ಏನಕ್ಕೆ ಆಗಲಿ ಬಿಡಿ, ಒಂದ್ಸತಿ ನಾನು ಸ್ವಲ್ಪ 2 ಸತಿ ಸ್ವಲ್ಪ ಮುನ್ಸತಿ ಗೆಲ್ತೀನಿ ಅನ್ನೋ ನನಗೆ ಭರವಸೆ ಇದೆ. ಈ ಸತಿ ಕೂಡ ನನ್ನ ಆನೇಕಲ್ ತಾಲೂಕಿನ ಜನತೆ ನನಗೆ ಸುಮಾರು ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. MLA ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ ಡಿಸೈಡ್ ಮಾಡಿದ್ದಾರೆ. ಆಗಲಿ, ಅದನ್ನು ಕೂಡ ಸ್ಪರ್ಧೆ ಮಾಡಿಬಿಡೋಣ ಅಂತೇಳಿ RPIಯಿಂದ ರಾಮದಾಸ್ ಅತವಳೆ ಅವರ ನಾಯಕತ್ವದಲ್ಲಿ ಆಗ್ತಾ ಇದ್ದೀವಿ. ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬ ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗಬೇಕು, ಜೊತೆಗೆ 4 ಜನಕ್ಕೆ ಸಹಾಯವಾಗಬೇಕು ಎಂಬುವ ದೃಷ್ಟಿಯಲ್ಲಿ ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹ ಭಾರತಿ ಬುದ್ಧಿಮಾಂದ್ಯ ವಿಶೇಷ ಚೇತನ ಪಾಠಶಾಲೆಯಲ್ಲಿ ಅನ್ನದಾಸೋಹ ವಿತರಣೆ, ಕಲಿಕಾ ಸಾಮಗ್ರಿ ವಿತರಣೆ ಮಾಡಲಾಯಿತು. ಹಾಗೆಯೇ ಸಬ್ಮಂಗಲ ಗೇಟ್ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಾಯಿತು ಮತ್ತು ಆನೇಕಲ್ ಪಟ್ಟಣದ ರಾಘವೇಂದ್ರ ಭವನದ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಿಂಪ್ರೋ ಟ್ಯುಟೋರಿಯಲ್ಸ್ನ ಸಂಸ್ಥಾಪಕರಾದ ಪ್ರೊಫೆಸರ್ ಕಿರಣ್ SY ಅವರು ಡಾಕ್ಟರ್ ಚೇತನ್ ಕುಮಾರ್ ಅವರ ಜನ್ಮದಿನದ ನೆನಪಿಗಾಗಿ 20 ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಂಗಮ್ಮನಪಾಳ್ಯ ಬಳಿ ಇರುವ ಟಾಪ್ ಪ್ಯಾಲೇಸ್ ಹಾಲ್ನಲ್ಲಿ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟವಾಳೆ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ M ವೆಂಕಟಸ್ವಾಮಿರವರು ಮಾತನಾಡಿ, ಡಾಕ್ಟರ್ ಚೇತನ್ ಕುಮಾರ್ ಅವರು ರಾಜ್ಯಾದ್ಯಂತ ಅನೇಕ ಹೋರಾಟಗಳನ್ನು ಮಾಡಿ ನೊಂದವರಿಗೆ ಮತ್ತು ನಿರಾಶ್ರಿತರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ಮುಂದಿನ 2028ರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ ಡಾಕ್ಟರ್ ಚೇತನ್ ಕುಮಾರ್ ಅವರು ಸ್ಪರ್ಧೆ ಮಾಡುತ್ತಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಭೀಮಾ ಸೇನೆಯ ರಾಜ್ಯಾಧ್ಯಕ್ಷರಾದ KN ಬ್ಯಾಟ್ರಾಜ್ ರವರು, ಭೀಮಾಪುತ್ರಿ ಬ್ರಿಗೇಡ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೀಮಾಪುತ್ರಿ ರೇವತಿ ರಾಜ್ ರವರು, ಹೋರಾಟಗಾರರಾದ MM ರಾಜ್, SN ರಮೇಶ್ ಮೊದಲಾದವರು ಹಾಜರಿದ್ದರು. ಅವರಿಗೆ ಮತ್ತು ಸ್ನೇಹಿತರು ಮತ್ತು ಅವರ ಕುಟುಂಬಸ್ಥರಿಗೆ ಎಲ್ಲರೂ ಸಹ ದೇವರು
ಪುಷ್ಪನಮನವನ್ನು ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಭಾರತ ಭಾಗ್ಯ ವಿಧಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚೇತನ್ ಅವರ ಹುಟ್ಟುಹಬ್ಬದ ಸಂಭ್ರಮ ವೇದಿಕೆಯಲ್ಲಿ ಜಗನ್ನಾಥ್ ಲೋಕ ಜನಶಕ್ತಿ ಪಾರ್ಟಿ ಅದರ ರಾಜ್ಯಾಧ್ಯಕ್ಷರು ಶಂಕರ್ ರೆಡ್ಡಿಯವರು, ಪದ್ಮಾ ಅವರು, ಹಾಗೇನೆ ರೇವತಿ ರಾಜ್ ಅವರು, ರಮೇಶ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಮುಂದೆ ನಿಂತು ಮಾತಾಡ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ಬ್ಯಾಟ್ರಾಜ್ ಅವರು, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿ ನಿಮ್ಮೆಲ್ಲರ ಪ್ರೀತಿಯ ಚೇತನ್ ಅವರಿಗೆ ಅವರ 42ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೋರು ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಅವ್ರಿಗೆ ಶುಭ ಕೋರಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಕೇಕ್ ಕಟ್ ಮಾಡ್ತಾರೆ, ಬರ್ತ್ಡೇ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ನಾನು ಊರಿಗೆ ಹೋಗೋದನ್ನ ನಿಲ್ಲಿಸಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಒಂದು 2-3 ಸಭೆಗಳಿದೆ. ಆ ಕಾರಣಕ್ಕಾಗಿ ನಿಮ್ಮ ಎಲ್ಲರಲ್ಲೂ ನಾನು ಕ್ಷಮೆ ಕೇಳಿ ಒಂದೆರಡು ಮಾತು ಮತ್ತು ಶುಭ ಹಾರೈಕೆಗಳನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಜನಗಳು ನಿಮ್ಮ ಮನೆಗಳಲ್ಲಿ ಬರ್ತ್ಡೇಗಳು ಮಾಡ್ತೀರಿ. ನಿಮ್ಮದು ಮಾಡ್ತೀರಿ, ಮಕ್ಕಳದು ಮಾಡ್ತೀರಿ, ಮೊಮ್ಮಕ್ಕಳದು ಮಾಡ್ತೀರಿ. ಅದು ನಿಮ್ಮ ನಿಮ್ಮ ಮನೆಗಳಿಗೆ, ನಿಮ್ಮ ಬಂಧು ಬಳಗಕ್ಕಷ್ಟೇ ಸೀಮಿತ ಆಗ್ತದೆ. ನಿಮ್ಮ ಮನೆಯಲ್ಲಿ ಕೇಕ್ ತರ್ತೀರಿ, ಬಲೂನ್ ಕಟ್ತೀರಿ, ಮಗುಗೂ ಅಥವಾ ಬರ್ತ್ಡೇ ವ್ಯಕ್ತಿಗೆ ಸಿಹಿ ತಿನ್ನಿಸಿ ಮುಕ್ತಾಯ ಮಾಡ್ತೀರಿ. ಆದರೆ ಅಂಥ ಬರ್ತ್ಡೇಗೂ, ಮನೆಯಲ್ಲಿ ನೀವು ಮಾಡ್ತಕ್ಕಂಥ ಬರ್ತ್ಡೇಗೂ ಇಂಥ ಒಂದು ಸಾರ್ವಜನಿಕವಾಗಿ ಆಚರಣೆ ಮಾಡ್ತಕ್ಕಂಥ ಬರ್ತ್ಡೇಗೂ ಬಹಳ ವ್ಯತ್ಯಾಸ ಇದೆ. ಮನೆಯಲ್ಲಿ ಯಾರು ಬರ್ತ್ಡೇ ಆಚರಿಸ್ಕೊಂಡಾರೋ ಅವರಿಗೆ ಒಳ್ಳೇದಾಗ್ಲಿ ಅಂತೀರಿ. ಇಲ್ಲಿ ಬರ್ತ್ಡೇ ಮಾಡುವಂಥವ್ರಿಗೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನೋ ಸಂದೇಶವನ್ನು ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಆ ಕಾರ್ಯಕ್ರಮನ ಮಾಡ್ತೀವಿ.
ಹೋರಾಟಗಾರ, ಅದರಲ್ಲೂ ಅಂಬೇಡ್ಕರ್ ವಿಚಾರಗಳನ್ನ ಸಂದೇಶಗಳನ್ನು ಒತ್ತೊಯ್ತಕ್ಕಂಥ ಒಬ್ಬ ನಾಯಕ, ಒಬ್ಬ ಕಾರ್ಯಕರ್ತ, ಒಬ್ಬ ಹೋರಾಟದ ಒಡನಾಡಿ ಒಂದು ಸಲ MLA ಆದರೆ ಏನಾಗುತ್ತೆ ಅಂತ ನಾನು ಹೇಳಬೇಕಾಗಿಲ್ಲ. MLA ಆಗ್ಬೇಕಂತೇಳಿ ಎಲ್ಲ ಹೋರಾಟಗಾರರು ಇಷ್ಟಪಡ್ತಾರೆ, ಆಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಿಸ್ವಾರ್ಥವಾದಂಥ ಸಮಾಜ ಸೇವೆ ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ನಿತ್ಯ ನಿರಂತರ ಹೋರಾಟ ಮಾಡಬೇಕು. ಆ ನಿಟ್ಟಿನಲ್ಲಿ ತೊಡಗಿಸ್ಕೊಂಡ್ರೆ ಜನ ತಾನಾಗೆ ಇಷ್ಟಪಟ್ಟು ಯಾರ್ಯಾರೋ ಕೋಟ್ಯಾಧಿಪತಿಗಳನ್ನು ಗೆಲ್ಲಿಸೋ ಬದಲು ಬಡವರ ಬಂಧುವಾಗಿರ್ತಕ್ಕಂಥ ಒಬ್ಬರನ್ನ ಗೆಲ್ಲಿಸುವಂತ ಸಾಧ್ಯತೆ ಇರ್ತದೆ. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಆನೇಕಲ್ಲಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚೇತನ್ ಅವರನ್ನ MLA ಕ್ಯಾಂಡಿಡೇಟ್ ಆಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. 42ನೇ ಹುಟ್ಟುಹಬ್ಬದ ವಿಶೇಷವಾದಂತಹ ಒಂದು ನಿರ್ಧಾರ ಅದು. ಅದಕ್ಕೆ ಈ ಹಿಂದೆ ಆನೇಕಲ್ಲಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂತ ಬ್ಯಾಟ್ರಾಜು ಅವರು ಪ್ರಪೋಸ್ ಮಾಡಿದ್ದಾರೆ, ಇನ್ನು ಮುಂದೆ ಚೇತನ್ ಅಲ್ಲಿ ಕಂಟೆಸ್ಟ್ ಮಾಡಿ ನಾವೆಲ್ಲರೂ ಜೊತೆಯಲ್ಲಿದ್ದು ಕೆಲಸನ ಅಂತೇಳಿ. ಯಾರೇ MLA ಒಂದ್ಸಲ ನಿಂತ್ರೆ ನಾನೇ ನಿಲ್ಲಬೇಕು ಅಂತೇಳಿ ಸ್ವಾರ್ಥ ಮೆರೀತಾರೆ. ಆದರೆ ಬ್ಯಾಟ್ರಾಜು ಇವತ್ತು ತನ್ನ ಜೊತೆಯಲ್ಲಿರ್ತಕ್ಕಂಥ ಹೋರಾಟದ ಒಡನಾಡಿಯನ್ನ ಆನೇಕಲ್ಗೆ ಅವ್ರು ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋ ಇದು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವೆ ಮತ್ತು ತ್ಯಾಗ ಅನ್ನೋದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆಗ್ಬೋದ ನಿಮ್ಮೆಲ್ಲರೂ ಒಪ್ಪಿಗೆ ಇದೆಯೇನಮ್ಮ? ಒಪ್ಪಿಗೆ ಇದೆಯಾ? ನೀವೆಲ್ಲ ಓಟ್ದಾರ ಅವ್ರಿಗೆ ಓಟ್ ಹಾಕ್ತೀರಾ ಇಲ್ಲ? ಇಲ್ಲ ಕಾಂಗ್ರೆಸ್ ಬಿಜೆಪಿ ಕಾಸು ಕೊಡ್ತಾರ ತಗೋಬಿಡ್ತೀರೋ? ಹೋಗಲ್ಲ. ನೀವು ಇಲ್ಲಿ ಏನ್ ಸೇರಿದ್ದೀರಿ 106 ಜನ, ನೀವು ಆಶೀರ್ವಾದ ಮಾಡಿ ಓಟ್ ಹಾಕಿದ್ರೆ ಅದು ಸಾವಿರಾರು ಓಟ್ ಆಗುತ್ತೆ, ಲಕ್ಷಾಂತರ ಓಟ್ ಆಗುತ್ತೆ. ಚೇತನ್ ಕುಮಾರ್ ಮುಂದಿನ 2028ಕ್ಕೆ ನೀಲಿ ಬಾವುಟ ಹಿಡಿದು ಆನೇಕಲ್ಲಿಂದ ವಿಧಾನಸೌಧಕ್ಕೆ ಹೋಗ್ಲಿ ಅಂತ ಹೇಳಿ ಆಶಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಚೇತನ್ ಕುಮಾರ್ ಅವರವರ 42ನೇ ಹುಟ್ಟುಹಬ್ಬ. ನಾನಂತೂ ಕಾಣೆ 42 ಅಂದ್ರೆ ಅನ್ಸಲ್ಲ, ಯಾಕೆಂದ್ರೆ ಅವ್ರು ಇನ್ನೂ 25 ವರ್ಷದವ್ರ ತರನೇ ಕಾಣಿಸ್ತಾರೆ. 10-15 ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇ ಪರ್ಸನಾಲಿಟಿ, ಅದೇ ಸ್ಟೈಲು, ಅದೇ ಇದ್ರಲ್ಲೇ ಇದ್ದಾರೆ. ಎಷ್ಟಿರ್ಬೋದು ಅನ್ಸುತ್ತೆ? 40 ಅನ್ಸುತ್ತಾ? ಯಾರಿಗಾದ್ರೂ ಅನ್ಸುತ್ತಾ? ಅವ್ರ ಅಕ್ಕ ಅವ್ರು ಹೇಳ್ತಾ ಇದ್ದಾರೆ 25-26 ಅಷ್ಟೇ ಇರುತ್ತೆ ಅಂತ. ಈ ಒಂದು 25ನೇ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ. ಅವರು ಏನೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಅದರಲ್ಲಿ ಅತಿಯಾಗಿ ಏನು ಬಡಬಗ್ಗರು, ದೀನ ದಲಿತರು ಮತ್ತೆ ವಯಸ್ಸಾದವ್ರಿಗೆ ಕನ್ನಡಿ ಕೊಡುವಂಥದ್ದು, ಫ್ರೀಯಾಗಿ ಆಪರೇಷನ್ ಮಾಡಿಸುವಂಥದ್ದು, ಚಳಿಗಾಲದಲ್ಲಿ ಅವ್ರಿಗೆ ಅವಶ್ಯವಿರುವ ಬಡವರಿಗೆ ಈ ಕಂಬಳಿ ಕೊಡುವಂಥದ್ದು, ಬೆಡ್ಶೀಟ್ ಕೊಡುವಂಥದ್ದು, ಬಹಳಷ್ಟು ಸಹಾಯ ಮಾಡ್ಕೊಂಡು ಬರುವಂಥದ್ದು. ಇವತ್ತು ಕೂಡ ಅವರು ವಿಶೇಷವಾಗಿ ಪೌರ ಕಾರ್ಮಿಕರನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಬಹಳ ವಿಶೇಷತೆ. ಅವ್ರಿಗೆ ಸೀರೆ ಕೊಡುವಂಥದ್ದು, ಬಹಳಷ್ಟು ಏನು ಬಿರಿಯಾನಿ ಮಾಡಿಸಿ ಸೀರೆ ಕೊಡುವಂಥದ್ದು. ಯಾಕಂದ್ರೆ ಈಗ ನೀವು ನೋಡ್ತೀರಾ ಬಹಳಷ್ಟು ಕಡೆ ಬರ್ತಡೇ ಅಂದ ತಕ್ಷಣ ಏನು ಹೋಗು ಪಾರ್ಟಿ ಮಾಡಿ ಎಣ್ಣೆ ಹೊಡಿ ಇದೇ ಕಾರ್ಯಕ್ರಮಗಳು. ಆದ್ರೆ ಇವರೊಂದು ವಿಭಿನ್ನವಾಗಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಚೇತನ್ ಅವರಿಗೆ ಬಾಬಾ ಸಾಹೇಬರ ಆಶೀರ್ವಾದ ಯಾವಾಗ್ಲೂ ಇರಲಿ, ಆಯುರ್ ಆರೋಗ್ಯ ಐಶ್ವರ್ಯ ಯಾವಾಗ್ಲೂ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನ ಮಾಡುವಂತ ಶಕ್ತಿ ಬರಲಿ ಅಂತ ನಾನು ಈ ಮೂಲಕ
ಮಾಡ್ಕೊಳ್ಳೋದು ಏನೋ ಒಂದು ಶೋಗಿಗೆ ಒಂದು ಕೇಕ್ ಕಟ್ ಮಾಡಬೇಕು, ಸ್ಟೇಜಲ್ಲಿ ಅದಕ್ಕೆ ಮಾತಾಡಬೇಕು ಅಂತಲ್ಲ. ನನ್ನ ಬರ್ತಡೇ ಇಂದ 4 ಜನಕ್ಕೆ ಅನುಕೂಲ ಆಗಬೇಕು, ಅದಕ್ಕೋಸ್ಕರ ನಾನು ಬರ್ತಡೇ ಮಾಡ್ಕೊಳ್ಳೋದು. ಇವತ್ತು ನಮ್ಮ ಬ್ಯಾಟರ್ದೊಳಗೆ ಭಾರತೀಯ ಭೀಮಸೇನೆ ಸಂಘಟನೆ ಮತ್ತು ಬಹುಜನ ಭಾಗದಲ್ಲಿ ಎಲ್ಲ ಪದಾಧಿಕಾರಿಗಳು ಸೇರಿಸಿ ಅವ್ರ ಸ್ವಂತ ಕಾಸುಗಳನ್ನು ಹಾಕೊಂಡು ಆ ಎಷ್ಟು ಕಿಟ್ಗಳು ನನಗೆ ಹೇಳಿದಿಲ್ಲ. 1,000 ಕಿಟ್ ನಾನು ಈ ಸ್ವಲ್ಪ ಕಿಟ್ ಹಂಚಿದ್ರೆ ಆನೆಕಲ್ಲಿ ಸುಮಾರು 1,000 ಕಿಟ್ ಅಡ್ಜಸ್ಟ್ ಮಾಡಿದ್ರೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇವತ್ತು ಕೂಡ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ವ್ಯವಸ್ಥೆ ಮಾಡಿದ್ರು. ನನಗೆ ಅದನ್ನ ಆಕ್ಚುಲಿ ಅವ್ರು ಹೇಳಿದ್ದಿಲ್ಲ. ಅಲ್ಲಿ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕಂತ ಕರೀತಾರೆ. ಮಾಲಾರ್ಪಣೆ ಮಾಡಕ್ಕೆ ಹೋದಾಗ ಅಲ್ಲಿ ಕರ್ಕೊಂಡು ಆಶ್ರಮದಲ್ಲಿ ಊಟ ವ್ಯವಸ್ಥೆ ಮಾಡಿಸಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು. ಅಲ್ಲಿ ನಮ್ಮ ಮಕ್ಕಳು ವೃದ್ಧರು ಬಂದು ಅವ್ರ ಒಬ್ಬೊಬ್ಬರು ಮುಂದೆ ಕೈ ಕೊಟ್ಟು ಮಾತಾಡ್ತಾರೆ. ಭಾರಿ ಖುಷಿ ಆಯ್ತು ಅವ್ರಿಗೆ ಯಾರನ್ನ ಜನ್ಮ ಹೋಗಿ ಯಾರನ್ನ ಕೊಟ್ಟಂದಾಗ ತುಂಬಾ ಖುಷಿ ಪಡ್ತಾರೆ ಮಕ್ಕಳು ಮುಂದೆ ವಯಸ್ಸಾದವರು. ನಾನು ಇವತ್ತು 42 ವರ್ಷ ಆಯ್ತು ಹುಟ್ಟದಪ್ಪ. ಇವತ್ತಿನ ಹುಟ್ಟದಪ್ಪ ಇಲ್ಲಿ ಸಾರ್ಥಕತೆ ಅಂತ ಅನ್ಸ್ಕೊಂತು. ಯಾಕಂದ್ರೆ ಆ ಮಕ್ಕಳನ್ನ ನೋಡಿ ಇವತ್ತು ಕೂಡ ಇಲ್ಲಿಂದ ಬಂದಂತ ಹೆಣ್ಮಕ್ಳು ಅಪ್ಪ ಇನ್ನೂ ಹೊಟ್ಟೆ ಹಸ್ಕೊಂಡಿಲ್ಲ, ಊಟ ಹೊಟ್ಟೆ ಹಸ್ಕೊಂಡಿಲ್ಲ, ಆದ್ರೂ ಕೂಡ ಯಾರು ನಾವು ಊಟ ಮಾಡೋದು ಕೂತ್ಕೊಂಡ್ರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಇದೇ ಥರ ಆಶೀರ್ವಾದ ಮಾಡಬೇಕು. ಏನು ಈ ಸತಿ ನಾನು MLA ಕ್ಯಾಂಡಿಡೇಟ್ ಆನೇಕಲ್ ಭಾಗದಲ್ಲಿ ಆಗ್ಬೇಕು ಅಂತ ಹೇಳಿ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿ ಆಯ್ಕೆ ಏನು ಹೇಳಿದ್ದಾರೆ. ಅದೇ ರೀತಿ ಈ ಸತಿ ನಾನು MLA ಕ್ಯಾಂಡಿಡೇಟ್ ಮಾಡ್ತೀನಿ. ಈ ಸತಿ ನಾನು ಗೆಲ್ತಿನ ಸೋಲ್ತಿನ ಗೊತ್ತಿಲ್ಲ. ಈ ಸತಿ ಆನೇಕಲ್ ತಾಲೂಕಿನ ಒಂದು MLA ಅಭ್ಯರ್ಥಿ ಅಂತ ನಾನು ಕೊಡ್ಸ್ಕೊಳ್ಳೋಕೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನ ಒಪ್ಕೊಂಡಿದ್ದೀನಿ. ಹಾಗೆ ನನ್ನ ಹುಟ್ಟುಹಬ್ಬಕ್ಕೆ ನಿಮ್ಮ ವೆಂಕಟರಮಣ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಜಗಣ್ಣ ಅವರು ಕೂಡ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನಮ್ಮ MM ರಾಜು ನಮ್ಮ ಭಾವ ಅವರು ಕೂಡ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ರೇವತಿ ಮೇಡಮ್ ಅವರು ಸದಾ ಎಲ್ಲೇ ಇದ್ರು ಹೇಗೆ ಚೆನ್ನಾಗಿ ನನ್ನ ಕಷ್ಟ ಸುಖಗಳಲ್ಲಿ ಯಾವಾಗ ನನ್ನ ಫೋನಲ್ಲಿ ಒಡನಾಡಿಯಾಗಿ ನನ್ನ ಜೊತೆಗಿರೋ ರೇವತಿ ಮೇಡಮ್ ನಮ್ಮ ಅಕ್ಕ ಅವರು ಕೂಡ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಅವರು ಇತ್ತೀಚೆಗೆ ನನ್ನ ಜೊತೆಲಿ ಬಂದಿದ್ದಾರೆ. ನನ್ನ ಜೊತೆ ಹೇಳ್ತೀನಿ ಒಟ್ಟೊಟ್ಟಿಗೆ ಮಾಡಿರೋ ಕೆಲಸ ಮಾಡೋಣ. ನೀವು ತುಂಬ ಚೆನ್ನಾಗಿ ನಮ್ಮ ಫ್ರೆಂಡ್ಸ್ ನನಗೆ ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಬಂದು ಕೆಲಸ ಮಾಡೋಣ. ನಿಮ್ಮನ್ನ ಫ್ರೆಂಡ್ಸ್ ನನಗೆ ಸಿಗಲಿಲ್ಲ ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಹಾಗೆ ಅವರು ಕೂಡ ನಾನು ಚಿರೋಣಿ ಆಗಿರ್ತೀನಿ. ಅದೇ ರೀತಿ ಕಿರಣ್ ಅವರು ಏನು 20 ಜನಕ್ಕೆ ಎಜುಕೇಶನ್ ಕೊಡೋದ್ರ ಮುಖಾಂತರ ಅವರು ನನ್ನ ಹುಟ್ಟುಹಬ್ಬ ಅವ್ರ ಘೋಷಣೆ ಮುಖಾಂತರ ಅವರು ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇವರು ಬ್ಯಾಟದವರು ಅಣ್ಣ, ಬಟ್ ಅವ್ರು ಎಷ್ಟೇ ಕೆಲಸ ಇದೆ ಅವ್ರಿಗೆ ಕೆಲವೇ ಫ್ಯಾಕ್ಟ್ರಿ ಕೆಲಸ ಬಿಟ್ಟು ಕೂಡ ಸುಮಾರು 20 ದಿವಸದಿಂದ ನಮ್ಮ ಸಂಘಟನೆ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ತೋರಿಸ್ಕೊಂಡಿದ್ದಾರೆ. ಹೆಚ್ಚಾಗಿ ನಮ್ಮ ಸುಶೀಲಮ್ಮ ಮತ್ತು ಪುಷ್ಪ ಅವರು ಮತ್ತೆ ಕಮಲ್ ಅವರು ಇವರೆಲ್ಲ ಏನು ಅಂದ್ರೆ ಈ ಜನನ ಕರ್ಕೊಂಡ್ಬರ್ಬೇಕು, ಸೇರಿಸ್ಬೇಕು, ಹಂಗ್ ಮಾಡ್ತೀನಿ ಅಧ್ಯಕ್ಷ, ಹಿಂಗ್ ಮಾಡ್ತೀನಿ ಅಧ್ಯಕ್ಷ, ನಾನು ಹುಡುಗ ಹಂಗ್ ಮಾಡ್ಬೇಕು, ಕಿಟಿಗಳು ಕೂಡ ಇವರೆಲ್ಲ ನೈಟ್ ಎಲ್ಲ ಕುತ್ಕೊಂಡು ಕಿಟಿಗಳನ್ನ ಪ್ಯಾಕ್ ಮಾಡಿ ಇವೆಲ್ಲ ಹಚ್ಚಿದ್ದಾರೆ. ಇವ್ರಿಗೆಲ್ಲ ನಾನು ಎಷ್ಟು ಧನ್ಯವಾದ ಹೇಳೋದು ಸಾಲೋದಿಲ್ಲ. ಆಮೇಲೆ ನಮ್ಮ ಗೋಪಾಲ್ ಅವರು DSS ಅಧ್ಯಕ್ಷರು ಅವರು ಕೂಡ ನನಗೆ ವಿಶ್ವಾಸ ಮಾಡಿದ್ದಕ್ಕೆ ಅವರು ಕೂಡ ಧನ್ಯವಾದಗಳು. ಆಮೇಲೆ ಈ 3 ಜನ ಏನು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಬಂದಿದ್ದಾರೆ ಅವ್ರು ಸುಮ್ಮನೆ ಅಲ್ಲ. ಅವರು ಒಬ್ಬೊಬ್ಬರಿಗೂ ಒಂದು ಕಲೆ, ಆ ಕಲೆ ಎಲ್ಲರಿಗೂ ಬರೋದಿಲ್ಲ. ಆಮೇಲೆ ಅನ್ಬೋದು ಇವಾಗ ಎಷ್ಟು ಜನ ಇವರು ಟಿಕ್ ಟಾಕ್ ನೋಡಿದ್ರಲ್ಲ ಗೊತ್ತಿಲ್ಲ. ಅವ್ರ ರೀಲ್ಸ್ ನಾನು ನೋಡಿದ್ದೀನಿ. ಅವ್ರು ನೋಡಿದಾಗ ನೀವು ಒಂದಿನ ಅವ್ರು ಹಾಕೋಗಿರೋ ಬಟ್ಟೆ ಹಾಕೊಂಡು ಅದೇ ರೀಲ್ಸ್ ನೋಡಿದ್ರೆ, ಬಟ್ ಅವ್ರು ಒಳ್ಳೆ ಗ್ರಾಜ್ಯುಯೇಟ್, ಅವರು ತುಂಬಾ ಓದ್ಕೊಂಡಿದ್ದಾರೆ. ಹೋದ್ರು ಕೂಡ ಅವ್ರ ಕಲೆ ಗೌರವ ಕೊಟ್ಟು ಅವರ ಕಲೆನ ಮಾಡ್ತಿದ್ದಾರೆ. ಅದೇ ರೀತಿ ಸವಿತಾ ಮೇಡಮ್ ಅವ್ರಿಗೂ, ಮಂಜುನಾಥ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಯಾರಿಗಾದ್ರೂ ನನ್ನ ಸತೀಶ್ ಮತ್ತೆ ಯಾರಿಗಾದ್ರೂ ನನ್ನ ಹೆಸರು ಬಿಟ್ಟಿದ್ರು ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ನಾನು ಏನಾದ್ರು ಯಾರಾದ್ರೂ ಹೆಸರು ಬಿಟ್ಟಿದ್ರೆ ನಾನು ಕ್ಷಮಿಸಿ. ಹಾಗೆ ಈ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ನನಗೆ ಹುಟ್ಟುಹಬ್ಬನ ಆಚರಣೆ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಏನು ಈ ದಿನ ನನ್ನ ಆತ್ಮೀಯ ಗೆಳೆಯ ಡಾಕ್ಟರ್ ಚೇತನ್ ಕುಮಾರ್ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಮೂಲ ನಿವಾಸಿ ಮಹಾಕೂಟ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚೇತನ್ ಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಏನು ಈ ದಿನ ನಾವು ಏನು ಸ್ನೇಹ ಭಾರತಿ ವಿಕಲಚೇತನ ಮಕ್ಕಳ ಏನು ಆಶ್ರಮ ಇತ್ತು, ಆಶ್ರಮದಲ್ಲಿ ಇವತ್ತು ಊಟದ ವ್ಯವಸ್ಥೆಯನ್ನು ಅವರು ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಭೀಮಸೇನೆ ಸಂಘಟನೆ ಇವತ್ತು ಆಯೋಜನೆ ಮಾಡಿತ್ತು. ಅವರಿಗೆ ಇನ್ನೂ ಆನೇಕಲ್ ತಾಲೂಕಿನ ಇನ್ನೂ ಏನು ಮುಂದಿನ 2028ನೇ ಸಾಲಿನ MLA ಅಭ್ಯರ್ಥಿಯಾಗಿ ಈಗಾಗಲೇ ಅವರನ್ನು ಘೋಷಣೆ ಮಾಡಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ. ಅವರಿಗೆ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ. ಈ ನಾಡಿನ ಮತ್ತು ಎಲ್ಲ ಆನೇಕಲ್ ತಾಲೂಕಿನ ಜನತೆಗೆ ಇನ್ನೊಂದಷ್ಟು ಸೇವೆ ಮಾಡಲು ಅವರಿಗೆ ಇನ್ನೊಂದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಭಗವಾನ್ ಬುದ್ಧರ ಆಶೀರ್ವಾದ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಮತ್ತು ನಮ್ಮೆಲ್ಲ ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ಭಾರತೀಯ ಭೀಮಸೇನೆ ಸಂಘಟನೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ. ಬಹುಜನ ಭಾಗ್ಯ ವಿಧಾತ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಾರತೀಯ ಭೀಮಸೇನೆ ಸಂಘಟನೆ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೇವೆ. ಹಾಗೂ 2028ನೇ ಸಾಲಿನ MLA ಆಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಟವಾಳೆ ಆ ಪಕ್ಷದ ವತಿಯಿಂದ MLA ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಅದು ಶುಭವಾಗಲಿ ಅಂತ ಭಾರತೀಯ ಭೀಮಸೇನೆ ಕಡೆಯಿಂದ ಶುಭ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು.
ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬ ಹೊಸ್ತಡ್ಕೊಂಡ ದಿನ ಬಿದ್ದಿರೋದೇ ಒಂದು ಆಶ್ಚರ್ಯ ಮತ್ತು ಸಂತೋಷ. ಎಲ್ಲ ನಾನ್ ವೆಜ್ ಮಾಡೋಂಥ ಒಂದು ಹಬ್ಬದ ದಿನ ಬಿದ್ದಿದೆ. ಹಾಗಾಗಿ ಅವ್ರ ಭವಿಷ್ಯ ಉಜ್ವಲವಾಗಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಒಂದು ನಮ್ಮ ಅಂದರೆ ನಾವೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಲೋಕ ಜನಶಕ್ತಿ ಪಾರ್ಟಿ, ದಲಿತ ಸೇನೆ ಮತ್ತು ಎಲ್ಲ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಮತ್ತು ಅವ್ರನ್ನ ಹುಟ್ಟುಹಬ್ಬಕ್ಕೆ ನಾವು ಅವರ ಹೆಸರನ್ನು ಬಯಸಿ ನಾವೆಲ್ಲ ಬಂದಿದ್ದೀವಿ. ಅವ್ರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ, ಇನ್ನೂ ನೂರಾರು ವರ್ಷ ಅವರು ಬದುಕಿ ಬಾಳಿ ಈ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಲಿ ಮತ್ತು ಈ ಸಮಾಜಕ್ಕೆ ಭಾಳ ಅಪಾರವಾದಂಥ ಕೊಡುಗೆಗಳನ್ನ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಜೈ ಭೀಮ್. ನೋಡಿ, ಇವತ್ತು ಟಾಪ್ ಪ್ಯಾಲೇಸ್ ಅನ್ನೋ ಹೋಟೆಲಲ್ಲಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಮುಖ್ಯವಾಗಿ ಅವರಿಗೆ ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಏನು ಪಾಪ ಬುದ್ಧಿಮಾಂದ್ಯ ಒಂದಷ್ಟು ಮಕ್ಕಳುಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಊಟ ತಿಂಡಿಯನ್ನು ಮಾಡಿಸ್ತಾ, ಅದರ ಜೊತೆಗೆ ಒಂದಷ್ಟು ಜನಕ್ಕೆ ಆನೇಕಲ್ ಭಾಗ ಮತ್ತು ಈ ಭಾಗದಲ್ಲಿ ಕೂಡ್ಲಿಗೆಟ್ಟು ಭಾಗದಲ್ಲಿ ಏನು ರೇಷನ್ ಕಿಟ್ಗಳನ್ನ ಹಂಚ್ಕೊಳ್ತಾ ಒಂದಷ್ಟು ತಾಯಂದಿರಿಗೆ ಒಂದು ಸ್ವಲ್ಪ ವಯಸ್ಸಾದ ತಾಯಂದಿರಿಗೆ ಸೀರೆಗಳನ್ನ ಕೊಡೋದ್ರ ಮುಖಾಂತರ ಬಹಳ ಸಾರ್ಥಕವಾದ ಕಾರ್ಯಕ್ರಮ ನಿಜವಾಗ್ಲೂ ಮಾಡಿರುವಂಥದ್ದು. ಆಡಂಬರವಾದ ಕಾರ್ಯಕ್ರಮ ಅಲ್ಲ, ಸಾರ್ಥಕವಾಗಿ ಸಮಾಜಕ್ಕೆ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ. ನನ್ನ ಆತ್ಮೀಯ ಸಹೋದರ ಹಾಗೂ ಬಹುಜನ ಭಾಗ್ಯವಿಧಾತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಚೇತನ್ ಕುಮಾರ್ ಅವರು ಮಾಡಿಕೊಂಡಿರುವಂಥದ್ದು ನಿಜವಾಗ್ಲೂ ಒಬ್ಬ ಸಹೋದರಿಯಾಗಿ, ಒಬ್ಬ ಹೋರಾಟದ ಒಡನಾಡಿಯಾಗಿ ಬಹಳ ಹೆಮ್ಮೆ ಆಗುತ್ತೆ ನನಗೆ. ನಾವು ಪ್ರತಿ ವರ್ಷ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಅವರ ಬೆಳವಣಿಗೆ ಮೇಲ್ಮೇಲಿಗೆ ಗ್ರಾಫ್ ಹೋಗ್ತಾ ಇದೆ. ಸೊ ಮೇಲಕ್ಕೆ ಹೋಗ್ತಾ ಇದೆ ಗ್ರಾಫು. ಭಾಳ ಖುಷಿ ಆಗುತ್ತೆ. ಹಾಗೇ ಇರಬೇಕು. ಯಾಕಂದರೆ ಒಂದು ಯೂತ್ ಇದ್ದಾರೆ, ಯುವ ನಾಯಕರಿದ್ದಾರೆ. ಮತ್ತು ಇನ್ನೊಂದು ಭಾಳ ವಿಶೇಷವಾದ ವಿಚಾರ ಏನಂದರೆ, ಮಾನ್ಯ ಹಿರಿಯ ಹೋರಾಟಗಾರರಂಥ ವೆಂಕಟಸೋಮಣ್ಣ ಅವರು, RPI ಮತ್ತು SSDಯ ಅಧ್ಯಕ್ಷರಾದಂಥ ವೆಂಕಟಸೋಮಣ್ಣ ಅವರು ಬಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿದರು, ಆನೇಕಲ್ ಭಾಗದ ಮುಂಬರುವ MLA ಎಲೆಕ್ಷನ್ಗೆ ಚೇತನ್ ಕುಮಾರ್ ಅವರೇನೆ MLA ಕ್ಯಾಂಡಿಡೇಟ್ ಅಂತ ಇವಾಗಲೇ ಘೋಷಣೆ ಮಾಡಿದ್ದಾರೆ. ಅದು ಒಂದು ಬಾಬಾ ಸಾಹೇಬರ ಒಂದು ಪಾರ್ಟಿನಲ್ಲಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಕ್ಯಾಂಡಿಡೇಟ್ ಮಾಡಿರೋದು ಬಹಳ ಉತ್ತಮವಾದ ವಿಚಾರ. ಹಾಗಾಗಿ ಅದನ್ನು ಸ್ವಾಗತಿಸ್ತೀನಿ. ಸದಾ ಅವರಿಗೆ ಒಂದು ಬೆಂಬಲವಾಗಿದ್ದು, ಅವ್ರು ಹೇಗೆ ಯುವಕರಿಗೆ ಒಂದು ಆಶಾಕಿರಣವಾಗಿ ಬದುಕನ್ನು ಮಾಡ್ತಾ ಇದ್ದಾರೆ, ಮುಂದೆ ಹಾಗೆ ಒಂದು ಆಯ್ಕೆಯಾಗಿ ಒಂದು ಶಾಸಕ ಬದುಕಿ ಅವರು ಸಾರ್ಥಕವಾದ ಬದುಕಿ ಅವ್ರ ಜೀವನವನ್ನು ನಡೆಸಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ದಿನ ಬಹುಜನ ಭಾಗ್ಯವಿಧಾತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಕ್ತ ಸಂಬಂಧಿ ನನ್ನ ತಂದೆಯ ಅಕ್ಕನ ಮೊಮ್ಮಗನಾದ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವರ ಒಂದು ಮುಂದಿನ ಸಾಮಾಜಿಕ ಸೇವೆಗಳು ಮತ್ತು ರಾಜಕೀಯ ಭವಿಷ್ಯಗಳು ಆ ಭಗವಂತನಲ್ಲಿ ಡಾಕ್ಟರ್ BR ಸಾಹೇಬರು ಅಂಬೇಡ್ಕರ್ ಅವರ ಮನವಿ ಮಾಡ್ಕೊಳ್ತಾ ಅವರ ಒಂದು ಆಸೆಗಳು ನೆರವೇರಲಿ ಅಂತ ಕೇಳ್ಕೊಳ್ತಾ, ನನ್ನ ಈ ಒಂದು ಯುಗಾದಿ ಹಬ್ಬದ ದಿವಸ ವಿಶೇಷವಾದ ದಿವಸ ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡು ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಮುಖಾಂತರ ಮತ್ತು ರಾಜ್ಯ ಜನತೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಆ ದಿನ ನಮ್ಮ ಸ್ನೇಹಿತರು ಹಾಗೂ ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ಚೇತನ್ ಕುಮಾರ್ ಅವ್ರಿಗೂ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದಾರೆ, ಮುಂದೆ ರಾಷ್ಟ್ರೀಯ ನಾಯಕನಾಗಿಯೂ ಗುರುತಿಸ್ಕೊಂಡಿದ್ದಾರೆ. ಈ ರಾಷ್ಟ್ರೀಯ ನಾಯಕರ ನಾವೆಲ್ಲ ಸೇರಿ ಅವರಿಗೆ ಬೆಂಬಲವನ್ನು ಕೊಟ್ಟು ಹೆಚ್ಚಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬರ ಆಶೀರ್ವಾದದಿಂದ ಅವರು ರಾಷ್ಟ್ರ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ಬಿಟ್ಟು ಭಾಳ ಖುಷಿ ಪಡ್ತಾ ಇದ್ದೀವಿ. ಮುಂದಿನ 28ನೇ ಸಾಲಿಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಕಾಣಬೇಕಂತ ನಮ್ಮೆಲ್ಲ ಸಂಘ ಸಂಸ್ಥೆ ನಮ್ಮ ಹಿರಿಯರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ. ಆದರೆ ವಿಶೇಷವಾಗಿ ಬಹುಜನ ಭಾಗ್ಯದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಚೇತನ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಆನೇಕಲ್ ಜನತೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಬಹುಜನ ಭಾಗ್ಯವಿಧಾತ ವೇದಿಕೆಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಹಾಗೂ ಈ ದಿನ ಚೇತನ್ ಕುಮಾರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಶಕ್ತಿಯನ್ನು ಕೊಟ್ಟು ಮುಂದೆ ಬಡ ಜನಗಳಿಗೆ ಸೇವೆ ಮಾಡುವಷ್ಟು ಎಲ್ಲ ಥರದ ಅವರಿಗೆ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೀವಿ. ನನ್ನ ಆತ್ಮೀಯ ಗೆಳೆಯ ಹಾಗೂ ಬಹುಜನ ಭಾಗ್ಯದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚೇತನ್ ಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಏನು ಇವತ್ತು ನಮ್ಮ ನಾಯಕರಾದಂಥ
ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ವಿಶೇಷವಾಗಿ ನಮ್ಮ ಆನೇಕಲ್ ಇಲ್ಲಿ ಟೌನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ಬರ್ತ್ಡೇನ ಭಾಳ ಒಂದು ಮುಖಾಂತರವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ವಿಶೇಷವಾಗಿ ನಾವು ಕಂಡಂಗೆ ಇಡೀ ನಮ್ಮ ಆನೇಕಲ್ಲಲ್ಲಾಗಿರಲಿ, ಜಿಲ್ಲೆನಲ್ಲಾಗಿರಲಿ ಭಾಳ ಬಡವರಿಗೆ ಒಂದು ನ್ಯಾಯವನ್ನು ಕೊಡಿಸ್ತಾ, ಒಂದು ದಲಿತರಿಗಾಗಲಿ, ಹಿಂದುಳಿದವರು, ಅಲ್ಪಸಂಖ್ಯಾತರಾಗಿರಲಿ, ಯಾವುದೇ ಒಂದು ಸಮುದಾಯ ಸಮಸ್ಯೆ ಅಂತ ಬಂದಾಗ ಹೋರಾಟವನ್ನು ಮಾಡಿ ಅವರಿಗೆ ಒಂದು ಬಲ ಕೊಡಿಸಿ ಹೋರಾಟ ನಾಯಕರಾಗಿದ್ದಾರೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧರು, ಬಸವಣ್ಣವರು, ಹಿರಿಯರ ಆಶೀರ್ವಾದ ಅವರಿಗೆ ಮೇಲೆ ಇರಲಿ. ಪದಾಧಿಕಾರಿಗಳಿಂದ ಹಿಡಿದು ಆಮೇಲೆ ನಮ್ಮ ಬಹುಜನ ಭಾಗವಹಿಸುವ ವೇದಿಕೆ ಪದಾಧಿಕಾರಿಗಳು ಸುಮಾರು ದಿವಸದ ಈ ಕಾರ್ಯಕ್ರಮವನ್ನು ಪ್ಲಾನ್ ಮಾಡ್ಕೊಂಡಿದ್ದಂಥದ್ದು. ಏನು ಇದಕ್ಕೆ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಬುಕ್ಸ್ ನನಗೆ ಗೊತ್ತಿಲ್ಲ, ಆ ಬುಕ್ಸ್ ಎಲ್ಲ ಪ್ರಿಂಟ್ ಮಾಡಿ ತಗೊಂಡು ಇಟ್ಟಿದ್ದಾರೆ. ಆಮೇಲೆ ಯುಗಾದಿ ಹಬ್ಬದ ಕಿಟ್ ಹಂಚಬೇಕು ಅಂತ ನಾನು ಅಷ್ಟೇ ಹೇಳಿದ್ದೆ ಅವರಿಗೆ. ಆಗಲೇ 1,000 ಕಿಟ್ನ ರೆಡಿ ಮಾಡ್ಕೊಂಡು ಸುಮಾರು ಆನೇಕಲ್ ಭಾಗದಲ್ಲಿ ಮತ್ತು ಸಿಟಿ ಭಾಗದಲ್ಲ ಸುಮಾರು ಜನಕ್ಕೆ ಕಿಟ್ನ ಹಂಚಿದ್ದಾರೆ. ಎಲ್ಲ ಕೆಲಸ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಯಾಕಂದರೆ ನಾನು ಎಷ್ಟೋ ಸರಿ ರಾತ್ರಿ ಹೊತ್ತು ಫೋನ್ ಮಾಡಿದಾಗ ರಾತ್ರಿ ನಾನು ಎಲ್ಲೋ ಇಲ್ಲಿ ಸಲ್ಲಿಸ್ತಾರೆ, ಇಲ್ಲಿದ್ದೀವಿ ಅಂತೇಳಿ ನಮ್ಮ ಬ್ಯಾಟ್ರಾಜ್ ಅವರು ಹೇಳ್ತಾರೆ ನನಗೆ. ನಾನು ಏನು ಹೇಳಿ ಇಷ್ಟೊತ್ತನಲ್ಲಿ ಹೋಗಿದೆ ಅಂತ, ಏನು ಮಾಡೋದು, ಬರಲೇಬೇಕಲ್ಲ, ಏನಾಗಲ್ಲ, ನಾನು ಆರಾಮಾಗಿ ರೆಸ್ಟ್ ಮಾಡೋದು, ನಾನು ಮಾಡ್ತೀನಿ ಅಂತೇಳಿ ಏನು ಇಡೀ ಟೀಮ್ ಏನಿದೆ ಬಹುಜನ ಭಾಗವಹಿಸುವ ವೇದಿಕೆ ಮತ್ತು ಭಾರತೀಯ ಭೀಮಸೇನಾ ಸಂಘಟನೆ ಎರಡೂ ಸಂಘಟನೆ ಎಲ್ಲರೂ ಸೇರಿಕೊಂಡು ನನ್ನ ಹುಟ್ಟುಹಬ್ಬಕ್ಕೆ ಸುಮಾರು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಹುಟ್ಟುಹಬ್ಬ ಮಾಡಿದ್ದಾರೆ. ಹಾಗೆ ಮಕ್ಕಳಿಗೆ ಅನುಕೂಲ ಆಗಬೇಕಂತ ಬುಕ್ಸು, ಆಮೇಲೆ ಯಾವುದೋ ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿ ನನಗೆ ಆನೇಕಲ್ಲಿ ಬನ್ನಿ ಶಾಸಕ ಒಂದು ಹೂನಾರ ಹಾಕಬೇಕಂತ ಕರೆದ್ರು. ಆಮೇಲೆ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಅಲ್ಲಿ ಆಶ್ರಮದಲ್ಲಿ ಕೂಡ ಊಟದ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಆಮೇಲೆ ಅಲ್ಲಿ ಕರ್ಕೊಂಡೋದ್ರು. ಆಮೇಲೆ ನಮ್ಮ ಇದೇನಪ್ಪ ಹೆಸರು ನಿಮ್ಮ ಸಿಂಪ್ರೋ ಟ್ಯೂಟೋರಿಯಲ್ಸಿಂದ ಒಂದು 20 ಜನ ಮಕ್ಕಳಿಗೆ ಫ್ರೀ ಎಜುಕೇಷನ್ನ ಕೂಡ ನಮ್ಮ ಕಿರಣ್ ಅವರು, ಭಾರತೀಯ ಭೀಮಸೇನಾ ಸಂಘಟನೆಯ ಕಿರಣ್ ಅವರು ಕೂಡ ಅದನ್ನು ಕೂಡ ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ನಾನು ನಿಮಗೆ ಅಂತೇಳಿ ಪಾಪ ಅವರು ಕೂಡ ಮಾಡಿದ್ದಾರೆ. ನನಗೆ ಪರೋಕ್ಷವಾಗಿ ಪ್ರಮುಖ ಎಲ್ಲ ನನ್ನ ಸ್ನೇಹಿತರು, ಆಮೇಲೆ ನಮ್ಮ ರಿಲೇಟಿವ್ ಅಂತ ನಮಗೆ ಗೊತ್ತಾಯಿತು. ಸುಮಾರು ದಿವಸ ಗ್ಯಾಪ್ ಕೊಟ್ಟಿದ್ವಿ. ನಮ್ಮ ಸುಬ್ರಹ್ಮಣ್ಯ ಅವ್ರಿಗೂ ಕೂಡ ನಾನು ಅಲ್ಲಿಂದ ನನಗೆ ಇಲ್ಲಿವರೆಗೂ ಬಂದು ನನಗೆ ಶುಭಾಶಯ ಕೊಡೋದಕ್ಕೆ ಅವರು ಕೂಡ ಧನ್ಯವಾದ ಹೇಳ್ತೀನಿ. ಸೋಲಾರ್ ಎಲ್ಲ ಟೀಮು ಕೂಡ ನನಗೆ ಫೇಸ್ಬುಕ್ಕಲ್ಲಿ ಮಾಧ್ಯಮದ ಮುಖಾಂತರ ಯಾವ್ಯಾವ ರೀತಿ ನನಗೆಲ್ಲರೂ ಶುಭಾಶಯಗಳು ಕೊಡ್ತಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ನನ್ನ ಮೇಲೆ ಇವರೆಲ್ಲರೂ ಹೇಳಿದಾರೆ. ಆಶೀರ್ವಾದ ಅದೊಂದು ಸಾಕು, ನನಗೆ ಪ್ರೀತಿ ವಿಶ್ವಾಸ ಸಾಕು. ಥ್ಯಾಂಕ್ ಯು ಸರ್. ಆನೇಕಲ್ ಭಾಗದಲ್ಲಿ ನಿಮ್ಮನ್ನ ಈ ಸತಿ MLA ಕ್ಯಾಂಡಿಡೇಟ್ ಆಗಿ ನೋಡಬೇಕು ಅಂತ ಇದ್ದಾರೆ. ಹೌದು, ಖಂಡಿತ. ಈಗ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡಿಲ್ಲ, ನೀವೇನಾದರೂ ಒಂದು ಮುಂಚೂಣಿಯಲ್ಲಿ ಬರಬೇಕು, ನೀವು ಕೂಡ ಒಂದು. ಈಗ ಸುಮಾರು ದಿವಸ ನಾವು ಅಂತಿದ್ವಿ, ನಮ್ಮದು ದಲಿತ ಸಂಘಟನೆ ಮಾಡೋದಲ್ಲ, ರಾಜಕೀಯವಾಗಿ ಮುಂದೆ ಬರಬೇಕು ಅಂತೇಳಿ. ಹಾಗಾಗಿ ನನ್ನ ಸಂಘಟನೆಯ ಮತ್ತು ನನ್ನ ಭಾರತೀಯ ಭೀಮಸೇನಾ ಸಂಘಟನೆ ಎರಡೂ ಸಂಘಟನೆ ಬೆಂಬಲದಿಂದ ಎಲ್ಲರೂ ನನಗೆ ಆಲ್ಮೋಸ್ಟ್ ಇವಾಗ ನನಗೆ ಆಲ್ಮೋಸ್ಟ್ ಆನೇಕಲ್ ಭಾಗ ಎಲ್ಲ ನನ್ನ ತವರು, ನನ್ನ ರಿಲೇಷನ್ ಇರೋಂಥದ್ದು ಆಲ್ಮೋಸ್ಟ್ ಹುಡ್ಕೊಂಡ್ರೆ ಎಲ್ಲರೂ ರಿಲೇಷನ್ ಆಗ್ತೀವಿ. ಯಾಕೆ ನಾವು ಕೂಡ ಪ್ರಸ್ತಿ ಮಾಡಬಾರ್ದು, ನಾವು ಕೂಡ ಯಾಕೆ ಒಂದು MLA ಕ್ಯಾಂಡಿಡೇಟ್ ಆಗಬಾರ್ದು? ಯಾಕೆ ಜನಕ್ಕೆ ಏನಕ್ಕೆ ಆಗಲಿ, ಒಂದು ಸತಿ ನಾನು ಸ್ವಲ್ಪ 2 ಸತಿ ಸ್ವಲ್ಪ ಮುನ್ಸತಿ ಗೆಲ್ತೀನಿ ಅನ್ನೋ ನನಗೆ ಭರವಸೆ ಇದೆ. ಈ ಸತಿ ಕೂಡ ನನ್ನ ಆನೇಕಲ್ ತಾಲೂಕಿನ ಜನತೆ ನನಗೆ ಸುಮಾರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸತಿ ಉಸ್ಕೂರು ಮಧುರಣ್ಣವರು ಕೂಡ ನನಗೆ ಸಂಬಂಧಿಕರಾಗಬೇಕು. ಹಾಗೆ ಇವರೆಲ್ಲ ನನಗೆ ಅವ್ರು ಹೇಳಿದ್ರೆ ಹಿಂದೆ ಬೆಂಬಲ ನನ್ನ ಜೊತೆ ಎಲ್ಲರೂ ಬೆಂಬಲ ಕೊಡ್ತೀವಿ, ನಿನ್ನ ಜೊತೆಲಿ ಆರ್ಥಿಕವಾಗಿ ನಾನು ಏನು ಬೇಕೋ ಅದನ್ನು ಮಾಡ್ತೀವಿ ಅಂತ ಅವ್ರು ಮನೆ ಬಿಟ್ಟು ಹೇಳಿದ್ದಾರೆ. ನನಗೆ ಏನು ಬೇಕೋ ನಾನು ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. MLA ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ ಡಿಸೈಡ್ ಮಾಡಿದ್ದಾರೆ. ಆಗಲಿ, ಅದನ್ನು ಕೂಡ ಸ್ಪರ್ಧೆ ಮಾಡಿಬಿಡೋಣ ಅಂತೇಳಿ RPI ಇಂದ ರಾಮದಾಸ್ ಅತ್ವಳೆ ಅವರ ನಾಯಕತ್ವದಲ್ಲಿ ಆಗ್ತಾಯಿದ್ದೀವಿ.